Make your point on the News Hour. Join Arnab every night on the News Hour with your question. Ask your question and join the debate. ಈ ಲಾರಿ ಮಾಲಕರು ನನ್ನ ಮನೆಗೆ ಕಳೆದ 3 ದಿನದಿಂದ ಸತತವಾಗಿ ಬರ್ತಾ ಇದ್ರು. ನಾನು ಅವತ್ತು ಬೆಂಗಳೂರಿನಿಂದ ಬೆಳಗ್ಗೆ ಬಂದಿದ್ದೆ. ಸೊ ಬಂದಂಥ ಸಂದರ್ಭದಲ್ಲಿ ನಮ್ಮ ಲಾರಿಗಳನ್ನು, ನಮ್ಮ ಪಾಸ್ ಇದ್ರೂ ಕೂಡ ನಮ್ಮ ಲಾರಿಗಳನ್ನ ಹಿಡಿದಿದ್ದಾರೆ ಅಂತ ಹೇಳಿ ನನ್ನ ಹತ್ರ ತಮ್ಮ ಅಳಲನ್ನು ತೋಡ್ಕೊಂಡಾಗ ನಾನು PSI ಅವ್ರಿಗೆ ಫೋನ್ ಮಾಡಿ ಯಾಕೆ ನೀವು ಪಾಸ್ ಇದ್ದಂಥ ಲಾರಿಗಳನ್ನ ಹಿಡಿದ್ರಿ ಅಂತ ನಾನು ಅವ್ರನ್ನ ಕೇಳಿದೆ. ಸೊ ಕೇಳಿದಂಥ ಸಂದರ್ಭದಲ್ಲಿ PSI ಅವರು ಇಲ್ಲ, ನಮಗೆ DC ಅವರ ಆದೇಶ ಇದೆ ಅಂತ ಹೇಳಿದ್ರು. ಸೊ ನಾನು ಕೇಳಿದೆ, ಆಯ್ತು ನಿಮ್ಮ ಹತ್ರ ಆದೇಶ ಇದ್ರೆ ರೈಟಿಂಗ್ನಲ್ಲಿ ಆದೇಶ ಇದೆಯಾ ಅಂತ ಕೇಳಿದೆ. ಇಲ್ಲ, ನಮಗೆ ಮೌಖಿಕವಾಗಿ ಹೇಳಿದ್ದಾರೆ ಅಂತಂದ್ರು. ಸರಿ, ಮೌಖಿಕವಾಗಿ ಹೇಳೋದ್ರಿಂದ ಅದೇನಾಗೋದಿಲ್ಲ, ಅವ್ರಿಗೆ ಮೊದಲು ತಿಳುವಳಿಕೆ ಕೊಡಬೇಕು. ಅವ್ರಿಗೆ ತಿಳುವಳಿಕೆ ಕೊಟ್ಟಾದ್ಮೇಲೂ ಕೂಡ ಅವ್ರು ರೂಲ್ಸನ್ನು ಒಡೆದ್ರೆ, ಯಾಕಂದರೆ ಮಾರ್ನಿಂಗ್ 6 to ಈವ್ನಿಂಗ್ 6 ಅಂತ ಏನೋ ರೂಲ್ಸ್ ಮಾಡಿದಾರಂತೆ. ಆದರೆ ಅದು ರೂಲ್ಸ್ ಮಾಡೋ ಒಂದು ಮುನ್ನಾ ದಿನ, ಅಂದರೆ ಮೊದಲನೇ ದಿನಾನೇ ಇದು ನಡೆದಂಥ ಘಟನೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದ ಜನ ಬಂದು ನಮ್ಗೆ ಹಿಂಗೆ ತೊಂದರೆ ಆಗಿದೆ, ಅಧಿಕಾರಿಗಳಿಂದ ಸ್ವಲ್ಪ ನೀವು ಹೇಳಿ ನಮ್ಮ ಕೆಲಸ ಮಾಡಿಸ್ಕೊಡಿ ಅಂತ ಬಂದು ಕೇಳೋದು ಸಹಜವಾದಂಥ ಪ್ರಕ್ರಿಯೆ. ಆ ಪ್ರಕ್ರಿಯೆಯಲ್ಲಿ ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿದಂತರೂ ನಿಜ. ಇವರು 30 ಆರ್ಡರ್ ಮಾಡಿದರು. ರಾತ್ರಿ ಯಾವುದೇ 6 ಗಂಟೆ ನಂತರ ಯಾವುದೇ ಬಂದರೂ ಸೀಸ್ ಮಾಡಿ ಅಂತ ಇದ್ರು. ಇವಾಗ ನಮ್ಮ ಪೊಲೀಸ್ ಆಫೀಸರ್ ಕೂಡ ಮೀಟಿಂಗಲ್ಲಿ ಇದ್ದರು. ಆದರೂ ಕೂಡ DC ಅವರು ಆರ್ಡರ್ ಮಾಡಿದ ಮೇಲೆ ನಾವು ರೈಡ್ ಮಾಡಿದ್ವಿ. ರಾತ್ರಿ ಸುಖ ಬಂದು ಸಿಕ್ತು ಲಾರಿಗಳು ಸಿಕ್ತು. ಸುಮಾರು 22 ಲಾರಿ ಇತ್ತು. ಅಲ್ಲಿ ಸುಮಾರು ಒಂದು 7 ಲಾರಿ ಪರಾರಿ ಆಗಿದ್ದೇವೆ. 15 ಲಾರಿ ತಂದು ಸೀಸ್ ಮಾಡಿ ಕೊಟ್ಟಿದ್ದೆ. ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು. ಕಾಂಗ್ರೆಸ್ ಲೀಡರ್ ಒಬ್ಬರು ಫೋನ್ ಮಾಡಿದರು. ಅದರ ನಂತರ ಅವ್ರು ಕೇಳಿದರು, ನೀವು ಬಂದುಬಿಡಿ ಆಗಿ ಅಂತ ಹೇಳಿದರು. ನಾನು ಬರೋಕ್ಕಾಗಲ್ಲ ಮೇಡಮ್ ಕೇಳಿದ್ದೀನಿ ಅಷ್ಟೇ. ಅದು ಅವರು ಸರಿ ಅವ್ರು ಏನು ಕೇಳಿದರು, ಅವ್ರ ಕೆಲವೊಂದು ಡೌಟ್ಸ್ ಇತ್ತು, ಅದ್ರ ತಕ್ಕಂತ ಉತ್ತರ ಹೇಳಿದ್ದೀನಿ ಅಷ್ಟೇ. ಈ ವಿಚಾರ ಹಿರಿಯ ಅಧಿಕಾರಿಗಳನ್ನು ತಿಳಿಸಿದ್ರಿ? ಹೌದು, ಅದ್ರ ಬಗ್ಗೆ ಹಿರಿಯ ಅಧಿಕಾರಿ ತಿಳಿಸಿದ್ದೀನಿ, ಅವತ್ತೇ ತಿಳಿಸಿದ್ದೆ ನಾನು. ಏನಂದ್ರೆ ಸರ್? ಅಲ್ಲ, ಅವರೇನಿಲ್ಲ, ಅವರು ಸರಿಯಾಗಿ ಎಲ್ಲ ನೀವು ಕಾನೂನು ಪ್ರಕಾರ ಮಾತಾಡಿದ್ರೆ ತಿಳಿದ್ರೆ ಅಷ್ಟೇ. ಅದು ಬಿಟ್ಟು